ಯವ್ವ ಸೊಂಟ ಹೊಡ್ಯಾಕತ್ತೋಣಗ. ಹ್ಞೂನವ ಯವ್ವ ತುಸಾವತ್ತನ ಕುಂತದ್ದು ಎಲ್ಲಾರ. ಯವ್ವ ಇತ್ತಿತ್ತಗರ ಆಗದ ಇಲ್ಲವ ಯವ್ವ, ಕೆಲಸ ಭಾಳೊತ್ತು ಕುಂದ್ರಂಗೂ ಇಲ್ಲ, ಭಾಳೊತ್ತು ನಿಂತು ಕೆಲಸ ಮಾಡೋಕ್ಕಾಗಲ್ಲವ ಯವ್ವ. ಮೊದ್ಲು ನಮ್ನಿ ಕೆಲಸ ಮಾಡ್ತಿದ್ವಿ ಗೌರಕ್ಕ. ಯವ್ವ ಹೊಲಕ್ಕೆ ಹೊಕ್ಕಿದ್ವಿ, ಮನೆಯಂದು ಮಾಡ್ಕೊಂತಿದ್ವಿ, ಮಕ್ಕಳದು ಮಾಡ್ತಿದ್ವಿ. ಯವ್ವ ಅವಾಗ ಏನು ಹಂಗೆ ಅನಿಸ್ತದಲ್ಲವ, ಈಗೀಗಾರ ಭಾರಿ ತ್ರಾಸ ಆಕತಿವ ಯವ್ವ. ಅಯ್ಯ ನಾವರ ಇಷ್ಟು ಮಾಡ್ತೇವಿ, ಈಗ ನೇರ ಮುಗಿದು ಹೋತು. ಈಗ ನೇರಿಗೆ ಈಗ ಕೆಲಸ ಆಗಂಗಿಲ್ಲ. ಒಂಬಿಟ್ಟು ಎರಡು ಕೆಲಸ ಹೇಳು, ಅಯ್ಯೋ ಕೈ ನೋಯ್ತೈತಿ ಕಾಲು ನೋಯ್ತೈತಿ ಅಂತಾರವ ಯವ್ವ. ನೆಟ್ಟಗೆ ತಿನ್ನೋದು ಇಲ್ಲ, ಕೂಳು ತಿನ್ನೋದು ಅಟ್ಟ ಕಮ್ಮಗ, ಕೆಲಸ ಮಾಡೋದು ಅಷ್ಟ ಕಮ್ಮಾಗ ಮಾಡ್ತಾವ. ಇನ್ನು ಅರಿಬಿ ಒಗ್ಯಾಕ ವಾಷಿಂಗ್ ಮಷೀನ್ ಅಂತ, ರುಬ್ಬಾಕ ಮಿಕ್ಸಿ ಅಂತ, ಗ್ರೈಂಡರ್ ಅಂತ, ಫ್ಯಾನ್ ಅಂತ ಕುಂತಲ್ಲೇ ಎಲ್ಲ ಬಂದ ಹಿಂಗೈತಿ ಬಾಳೆವು. ಇಲ್ಲಿ ನಮ್ಮ ಕಾಲದಂಗ ಆಗಿಬಿಟ್ಟಿದ್ರ ಏನಿತ್ತ ಏನೇ ಅವ್ರ ಪರಿಸ್ಥಿತಿ. ಅಯ್ಯವ್ವ 2 ದಿನನೂ ನಿಲ್ತಿದ್ದಲ್ವ ಸ್ವಸ್ಥರು, 2 ದಿನನೂ ನಿಲ್ತಿದ್ದಲ್ಲ ನೀನು ಕಿತ್ತು ಹರ್ಕೊಂಡು ಓಡೇ ಹೋಗಿದ್ರ ಹಂಗೆ. ಈಗ ನೇರ ಮಾಡಂಗಿಲ್ಲ ಬಿಡು, ಈಗ ನೇರ ಮುಗಿದು ಹೋತು ಅವ್ರು ಮಾಡಿದಾಗ. ಆ ಬಾಂಡೆ ತೊಳ್ಯಾಕು ಮಷೀನ್ ಅಂತ, ಅರ್ಬಿ ಒಗ್ಯಾಕು ಮಷೀನ್ ಅಂತ ಎಲ್ಲ ತಂದು ಕೊಟ್ಟು ಹದ ಮಾಡಿ ಇಟ್ರನ ಕೈ ನೋವು ಕಾಲು ನೋವು ಅಂತಾರ. ಇನ್ನು ನಮ್ಮ ಕಾಲದಾಗ ಮಾಡ್ದಂಗೆ ಮಾಡಿದ್ರು ಅಯ್ಯೋ ಯವ್ವ ಒಂದೊಂದು ರಾಶಿವ ಯವ್ವ. ನಮ್ಮ ಮತ್ತೆರ ಇಡ್ತದ್ಲ ಅದ್ರ ಹೆಣ ಎತ್ಲಿ, ಅದು ಎತ್ತು ಬಿಡು ಸತ್ತು ಹೋತದು, ಅದ್ರ ಅದು ಬೇರೆ ಮಾತು. ಆದ್ರೆ ಏನು ಜೀವ ತಿನ್ನೋದೇ ಯವ್ವ. ಎಲ್ಲಾರ ಅರ್ಬಿ ಒಕ್ಕಂಬ ಅದು ಹೊಳಿಗೆ ಹೋಗ್ಬೇಕು, 2-3 ಕಿಲೋಮೀಟ್ರ್ ನಡ್ಕೊಂತ ಹೋಗ್ಬೇಕೇವ ಹೊಳಿಗೆ ಹೋಗಿ ಅರ್ಬಿ ಒಕ್ಕಂಬರ್ಬೇಕು. ಮನ್ಯಾಗೂ ನೀರು ಖರ್ಚು ಮಾಡಂಗದಲ್ಲವ ಯವ್ವ. ಅಯ್ಯೋ ಎಷ್ಟಂತ ನೀರು ಹಾಳು ಮಾಡ್ತೀರಿ, ಎಷ್ಟಂತ ತುಂಬಬೇಕು, ಹೊಳಿಗೆ ಒಯ್ಯಿರಿ ಅನ್ನೋರಂಗೆ. ಹೊಲ್ದಾಗ ದುಡಿದು ಬರ್ಬೇಕು, ಮನ್ಯಾಗೂ ಮಾಡ್ಬೇಕು, ಮತ್ತೆ ಅವನ್ನ ಅರ್ಬಿ ತಗೊಂಡು ಮತ್ತೆ ಹೊಳಿಗೆ ಓಡ್ಬೇಕು. ಯವ್ವ ನಮ್ಮಂಗೆ ಮಾಡಂದ್ರೆ ಏನು ಮಾಡ್ಯಾರ ಯವ್ವ ಇವರೆಲ್ಲರ. ಹ್ಞೂನವ ಪಾಪ ನಿಮ್ಮ ಅತ್ತಿ ಭಾರಿ ಜೀವ ತಿನ್ನಕಿ ನಿಂದರ. ನಮ್ಮ ಅತ್ತಿ ಯಾವಾಗೂ ಬೈಯಕಿ ನಿಮ್ಮ ಅತ್ತಿಗೆ. ಅದೊಂದು ಪುಣ್ಯವ ಯವ್ವ. ನನಗೆ ಮಾತ್ರ ಅಂತ ಅತ್ತಿ ಸಿಗ್ಲಿಲ್ಲ ಬಿಡು. ನಮ್ಮ ಅತ್ತಿ ಭಾರಿ ಒಳ್ಳೆಕಿ. ಮತ್ತೆ ಪುಣ್ಯ ಮಾಡೇನಿ ನಾನು, ನಮ್ಮ ಅತ್ತಿ ಅಂತ ಅತ್ತಿ ಪಡಿಯಾಕ ಪುಣ್ಯ ಮಾಡಿದ್ದೇವ ಯವ್ವ ನಾನು. ನನಗೆ ಯಾವತ್ತೂ ಅನಿಸ್ಲಿಲ್ಲ ನೋಡವ ಯವ್ವ, ನಾ ಅತ್ತಿ ಮನೆಯಾಗದು ನೀ ನನಗೆ ತೊಂದರೆ ಆಕತಿ ಅನ್ನೋದು ಒಟ್ಟು ನನಗೆ ಬರಲೇ ಇಲ್ಲವ ಯವ್ವ. ನಮ್ಮ ಅತ್ತಿನೂ ಹಂಗೆ ಚಲೋ ನೋಡ್ಕೊಂಡ್ಲಿ ಬಿಡ ಅನ್ಪಣವ ನನ್ನ. ಪುಣ್ಯ ಮಾಡಿಯವ ನೀನು. ಹೌದು, ಯಾಕ ಬಂದ ಇಲ್ಲಲ್ಲ ನಿಮ್ಮ ಅತ್ತಿ? ಏನಣ್ಣ ನೋಡ ಯಾಕ ಬಂದ ಇಲ್ಲ, ಭಾಳ ದಿನ ಆತು. ನಾನು ಮನೆ ಫೋನ್ ಹಚ್ಚಿ ಕೊಟ್ಟದ್ದು ನನ್ನ ಮಗ, ಅವಾಗ ಮಾತಾಡಿದೆ ಆರಾಮದಿರೇನ್ರಿ ಎಂದು. ಆರಾಮದ ನೀವು ಅಂದ್ಲವ. ಮತ್ತೇನು ಬರೋ ಸುದ್ದಿ ಏನು ಮಾತಾಡಲಿಲ್ಲ. ಅಲ್ಲಿ ಸಣ್ಣ ಮಗನ ಮಗಳು ಮದುವೆ ಅಂತ, ಮತ್ತೆಲ್ಲ ಮದುವೆದು ಅದು ಇದು ಹಮ್ಮಿಕೊಂಡ್ರನ ಅವರು. ಹಾಗಾಗಿ ಬರೋಕ್ಕಾಗಿಲ್ಲ ಇತ್ತಾಗ ಅಕ್ಕಿಗೆ. ಇಲ್ಲ ಅಂದ್ರೆ ಆಕಿ ಇಲ್ಲಿದ್ದಿದ್ರೆ ನಾನು ಸ್ವಸ್ಥರ ಆಟ ನೋಡ್ಬೇಕಾಗಿತ್ತು. ಆಕಿ ಚಲೋದಕ್ಕೆ ಚಲೋಕಿನ, ಕೆಟ್ಟದಕ್ಕೆ ಕೆಟ್ಟಕಿನ ಆಕಿ. ಮತ್ತಾಕಿ ಹಂಗ ಇದ್ಲು ಬಿಡು, ಹಂಗ ಅದಾಳಕಿ. ಚಲೋ ತಂಗಿದ್ರೆ ಬಂಗಾರ ಹೂ ಹಿಡ್ದಂಗೆ ಕೈಯಾಗಿ ಹಿಡಿತಾಳಕಿ. ಅಡ್ಡ ಶೆಟ್ಯಾರನ ಮತ್ತು ಹಂಗ ಹಿಂಗ ಬಗ್ಸಂಗಲಕ್ಕಿ. ಮತ್ತು ಹಂಗಾಗೇನ ಅಲ್ಲೇ ಅದಾಳಕಿ ಭಾಳ ದಿನ ಆತು. ಆಕಿ ಸಣ್ಣ ಸೊಸಿ ಹಂಗೆ ಮಾಡೋದಕ್ಕೆ ಸಣ್ಣ ಮಗನ ಹೆಂಡತಿ ಅಯ್ಯ ಬಿಟ್ರೆ ಸಡಿ ಆಗಲ್ಲ ತಡಿ ಇದು ಅಂತಂದು ಅಲ್ಲೇ ಹೋಗಿದ್ದಕಿ. ಆಕಿನೇನು ಸಡ್ಲ ಬಿಡ್ಲಿಲ್ಲ ಬಿಡಾಕಿ. ಆಕಿ ಭಾರಿ ಉರಿಯಾಕಿವ, ಭಾರಿ ಉರಿಯಾಕಿ. ಆಕಿನ ಬಗ್ಗಸ ಸಂಬಂಧನ ನಮ್ಮ ಅತ್ತೆ ಅಲ್ಲಿ ಹೋಗಿ ಸೇರ್ಕೊಂಡಂಗೆ ನೋಡು. ಹೌದು ಪಾಪ ಭಾಳ ಚಲೋಕಿ. ನಾವು ನೋಡಿದ್ದೇಲೇವ. ನಮ್ಮ ಅತ್ತಿ ಕೂಳು ಕೊಡಲಿಲ್ಲ ಅಂದ್ರೆ ಬಂದು ನಿಮ್ಮ ಅತ್ತಿ ಹತ್ರ ಒಂದು ರೊಟ್ಟಿ ಇಸ್ಕೊಂಡು ತಿಂದೆ ನಾವು. ಯಾಕೆ ಸುಳ್ಳು ಹೇಳ್ಬೇಕು, ಪಾಪ ಆಕಿ 5 ಬಳ್ಳು ನಮ್ಮ ಹೊಟ್ಟೆಗದವ ನೋಡುವ. ಹ್ಞೂನವ, ನನ್ನ ಗಂಡನ ಬಿಟ್ಟು ಹೋದಾಗ ಹಿಂಗೆ ಪಾಪ ಎಲ್ಲದರಿಂದನೂ ಸಹಾಯ ಮಾಡಿದ್ಲು ನಿಮ್ಮ ಅತ್ತಿನೂ. ನೀನು ಹಂಗೆ ಮಾಡಿದಿಲ್ಲ ಯವ್ವ ಪಾಪ. ಯಾಕೆ ಸುಳ್ಳು ಹೇಳ್ಬೇಕು. ಮತ್ತು ನಿಮ್ಮ ಮನೆ ಆಸರೆ ಇಲ್ಲ ಅಂದಿದ್ರೆ ನಾನು 3 ಮಕ್ಕಳನ್ನ ಸಾಕ್ಕೊಂಡು ಇಂಥ ಜೀವನ ಕಟ್ಕೊಳಕ್ಕಾಗತ್ತನ ಗೌರಕ್ಕ. ತಂಪತ್ನಾಗ ನೆನೆಸ್ಕೋಬೇಕವ ನಿಮ್ಮ ಅತ್ತಿನ. ಏನು ಬಿಡವ, ಮನುಷ್ಯರಿಗೆ ಆಗಲಿಲ್ಲ ಅಂದ್ರೆ ಹೆಂಗೆ ಮತ್ತೆ? ಕಷ್ಟದಾಗ ಒಬ್ರು ಕಷ್ಟ ನೋಡಿ ಹೆಂಗ ಕಣ್ಣು ಮುಚ್ಕೊಂಡು ಕುಂದ್ರಾಕತ್ತೇನೇವ. ಅತ್ತೀರ ತಗೋರಿ. ಅಷ್ಟೋಕೊಂಡು ಯಾಕೆ ತರಕ್ಕೆ ಹೋದೇವ? ಒಂದು 2 ತರಬೇಕಿಲ್ಲ? ಇರ್ಲಿ ತಗೋರಿ, ತಿನ್ರಿ. ಅವೇನು ಹೊಟ್ಟೆ ತುಂಬ ಬದಕಲ್ಲ ಏನಲ್ಲ. ಶೋಭಕ್ಕ ಚಾ ತರಲಿಲ್ವಾ? ತರ್ತಾನೆ ರೀ ತೀರ. ತಿಂತಾ ಇರ್ರಿ, ಇವನ್ನ ತಗೊಂಬರ್ತಾನೆ. ಇಟ್ಟನೆ ಇನ್ನೊಂದು ಇಟ್ಟು ಕುದಿಬೇಕು, ಅದಕ್ಕೆ ಅಲ್ಲಿ ತನಕ ಇದನ್ನು ತಿಂತಾರ ಅಂತಂದು ಬಾಯಾಡಿಸ್ಲಿ ಅಂತಂದು ತಗೊಂಬಂದೆ.
ತಿಂತಾ ಇರ್ರಿ, ಚಾ ಸೋಸ್ಕೊಂಬರ್ತೀನಿ. ಒಂದಿವ್ಸ ಬಳ್ಳಲ್ ಚುಮುರಿ, ಒಂದಿವ್ಸ ಅವಲಕ್ಕಿ ಹಾಕ್ಕೊಂಬರ್ಬೇಕಿಲ್ವಾ? ಅಯ್ಯವ್ವ ಬ್ಯಾಡ್ ಬಿಡಯ್ಯವ, ಬೇಡ. ಇವನ್ನ ತಿನ್ನೋದ್ರಾಗ ರಗಡ ಬಗಡ ಆಕೈತಿ, ಬೇಡವ ಅಯ್ಯವ. ಮಧ್ಯಾಹ್ನನು ಅದು ಇದು ಚುರ್ಚುರತ್ತಿಗೆ ಚಾವತ್ತಿಗೆ ಚಾ ಅಂತ ತಿನಿಸಂತ ಇದಾಗೈತಿ. ಹೊಟ್ಟೆಗೆ ಒಂದೀಟು ಜಾಗ ಇಲ್ವಾ? ಬೇಡವಾ ಶೋಭಾ, ಬೇಡ. ಚಾ ತರ್ತಂತಡ್ರಿ ಅತ್ತೀರ. ತಿನ್ರಲ್ಲೇ, ಹಂಗ್ಯಾಕೆ ಮಾಡ್ತೀರಿ? ಅಯ್ಯವ್ವ, ನಮ್ದೇನು ಹೊಟ್ಟೆ ಐತೆ ಏನು ಗುಡಾಣ ಐತೆ? ಹೋಗ ಸಾಕು, ಏಟ ತೀರ ಐತಿಲ್ಲ. ಆಗಲ್ ರವಾ ಉಂಡಿ ಕೊಟ್ಟಿ, ಅದಕ್ಕಿಂತ ಮುಂಚೆ ಏನೋ ಸಿವೀಟ್ ಮಾಡಿದ್ಲಲ್ಲೇವ ನಿನ್ನ ಮಗಳು, ನಿನ್ನ ಸೊಸಿ, ಅದನ್ನ ಕೊಟ್ಟಿ ಮತ್ತು ಹಂಗೆ ತಿನ್ಕಂತನದ ಮುಂಜಾನೆ ನಾನು. ಬೇಡ, ಸಾಕು ತೆಗಿತಾಗ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೇನೆ. ನಾನು ಸ್ಟಾರ್ಟಿಂಗ್ ಒಳಗೆ ಯಾರನ್ನೂ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ, ಹಾಗೆ ಕತೆ ಸ್ಟಾರ್ಟ್ ಮಾಡಿದ್ದೆ. ಅಂದ್ರೆ ನೀವು ನೋಡ್ತಾ ನೀವೇ ಎಲ್ಲ ತಿಳ್ಕೊತೀರಿ, ಅದಕ್ಕೆ ಗೊತ್ತಾಗೇ ಆಕತಿ. ಇದೊಂದು ಫ್ಯಾಮಿಲಿ ಅಂತಂದು ಹೆಸರ ಹೇಳುವಂಗ ಸಂಸಾರ ಸಾಗರ. ಅಂದ್ರೆ ನೀವು ನೋಡ್ತಾ ನೀವೇ ಎಲ್ಲ ತಿಳ್ಕೊತೀರಿ, ಅದಕ್ಕೆ ಗೊತ್ತಾಗೇ ಆಕತಿ. ಇದೊಂದು ಫ್ಯಾಮಿಲಿ ಅಂತಂದು ಹೆಸರ ಹೇಳುವಂಗ ಸಂಸಾರ ಸಾಗರ ಅನ್ನೋದು ಟೈಟಲ್ ರೀ. ಸಂಸಾರ ಸಾಗರ ಅಂತಂದ್ರೆ ಏನನ್ನೋದು ನಿಮಗೆ ಎಲ್ಲರಿಗೂ ಗೊತ್ತಾಗಿದ್ದೇ ಇರ್ತೈತಿ. ಫ್ಯಾಮಿಲಿ ಸ್ಟೋರಿ ರೀ ಮಸ್ಟ್, ಅದಕ್ಕಿಂತ ಹೆಚ್ಚಿಂದ ಏನಿಲ್ಲ. ನಾನು ಈಗ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಂತೂ ಆಗಲ್ಲ, ಬರೀ ಇಂಟ್ರೊಡ್ಯೂಸ್ ಒಂದು ಮಾಡ್ಬೋದು. ಫ್ಯಾಮಿಲಿ ಸ್ಟೋರಿ ಒಂದು 3 ಥರದ ಫ್ಯಾಮಿಲಿಗಳು. ಒಂದು ಅತ್ತಿ ಸೊಸೆಯರು ಮನಿ ಮಂತ್ಯಾನ, ಇಂಥ ದೊಡ್ಡ ಮಂತ್ಯಾನದ ಒಂದು ಫ್ಯಾಮಿಲಿ. ಇನ್ನೊಂದು ಈಕಿ ಅನ್ಪೂರ್ಣವ್ವ, ಇಲ್ಲಿ ಕುಂತಾಳಲ್ರಿ ಅನ್ಪೂರ್ಣವ್ವ. ನಮಸ್ಕಾರ ರೀ ಎಲ್ಲರಿಗೂ, ನಾನಾ ಅನ್ಪೂರ್ಣವ್ರಿ. ನೋಡಿರಲ್ಲ ನೀವು ಮಣ್ಣಿಂದನು. ನಾನಾ ರೀ ಅನ್ಪೂರ್ಣವ್ವ. ಅಂದ್ರೆ ನನಗೆ 2 ಸೊಸೆಯರ್ರಿ, ಒಬ್ಬೇಕೆ ಮಗಳ್ರಿ. ಅಂದ್ರೆ 2 ಗಂಡು ಮಕ್ಕಳ್ರಿ, ಒಬ್ಬೇಕೆ ಹೆಣ್ಮಗಳು. ನನ್ನ ಗಂಡ, ನನ್ನ ಮಕ್ಕಳು ಇನ್ನೂ ಭಾಳ ಸಣ್ಣ ಇದ್ದವು ರೀ. ಆವಾಗ ನನ್ನ ಗಂಡ ನನ್ನ ಬಿಟ್ಟು ಬೇರೆಕಿ ಯಾವಕಿನ್ನ ಕಟ್ಕೊಂಡು ಓಡೋಗ್ಯಾನ್ರಿ. ಅವಾಗಿಂದ ನಾನು ಒಬ್ಬೇಕಿನ ನನ್ನ ಮಕ್ಕಳನ್ನ ಸಾಕ್ಯಂದು ನನ್ನ ಜೀವನಾನ ನಾನು ಇಲ್ಲಿ ತನಕ ತಗೊಂಬಂದನ್ರಿ. ನಮಸ್ಕಾರ ರೀ, ನನ್ನ ಹೆಸರು ಮೀನಾಕ್ಷಿ ರೀ. ಎಲ್ಲರೂ ನನಗೆ ಮೀನಾಕ್ಷಿ ಅಂತಂದು ಕಾಡಿಸ್ತಾರ್ರಿ. ಹಂಗೆ ಕಾಡ್ಸಕ್ಕೂ ಒಂದು ಕಾರಣ ಐತ್ರಿ. ಯಾವಾಗಲೂ ಚಟಪಟ ಅಂತಂದು ಮಾತಾಡ್ಕೊಂತ ಎಲ್ಲಾರಿಗೂ ನಗಸ್ಕೊಂತ ಎಲ್ಲಾರ್ಗು ನಕ್ಕಂಗೂ ಆಗಿರ್ಬೇಕು, ಸೀರೆ ಸುತ್ತಿ ಹೊಡೆದಂಗೂ ಆಗಿರ್ಬೇಕು, ಹಂಗೆ ಮಾತಾಡ್ಕೊಂತ ಅಡ್ಡಾಡ್ತಾಳ್ರಿ. ಹಂಗಾಗಿ ಈಕಿಗೆ ಮೀನಾಕ್ಷಿ ಅಂತ ಕರಿತೇವ್ರಿ ಎಲ್ಲರೂ ಸೇರಿ. ಹಂಗೆ ನನಗೆ ಒಬ್ಬ ಮಗ ರೀ, ಒಬ್ಬ ಮಗಳು ರೀ. ಒಬ್ಬನ ಗಂಡ್ರಿ. ನೋಡ್ರಿ, ಇಂಥವು ಬರೇ ಈಕಿ ಮಾತ ಇಂಥವು. ಹಂಗ ನಕ್ಷಟಿ ಮಾಡಿದ್ ಬಿಡ ಗೌರಕ್ಕ. ಅದ ರೀ, ನನ್ನ ಮಗನ್ನ ನಾನು ಓದ್ಸಾಕ್ ಕಳ್ಸೀನ್ರಿ, ಬೇರೆ ಊರಿಗೆ ಓದಾಕ್ ಹೋಗ್ಯಾನ. ಮಗಳು ನಮ್ಮ ಜೊತೆಗೇನೆ ಇರ್ತಾಳ್ರಿ. ಅದು ನಮ್ಮ ಫ್ಯಾಮಿಲಿ ರೀ. ಹಿಂಗ ರೀ 3 ಬೇರೆ ಸಂಸಾರದ ಕತಿ. ಅವ್ರವ್ರ ಜೀವನ ಹೆಂಗೆ ನಿಭಾಯಿಸ್ತಾರ, ಈಕಿ ಹೆಂಗೆ ನಿಭಾಯಿಸ್ತಾರ, ನಾವು ನಮ್ಮ ಜೀವನ ಹೆಂಗೆ ನಿಭಾಯಿಸ್ತೀವಿ. ಇನ್ನು ಇದ್ರೊಳಗೆ ಬೇರೆಯವ್ರ ಜೀವನನೂ ಸೇರ್ಕೋಬೋದ್ರಿ. ಮುಂದೆ ಹೋಗ್ತಾ ಕತಿ ಹೆಂಗೆ ಹೋಗ್ತತಿ ಹೇಳಕ್ ಆಗಂಗಿಲ್ಲ. ಮತ್ತು ಬೇರೆ ಯಾವುದಾದ್ರೂ ಒಂದು ವಿಭಿನ್ನವಾದ ಜೀವನ ಕಥೆಯನ್ನು ನಾನು ಇದ್ರೊಳಗೆ ಆ್ಯಡ್ ಮಾಡ್ಬೇಕಂದ್ರೆ ಅವ್ರನ್ನ ಆ್ಯಡ್ ಮಾಡಬಹುದು. ಸಂಸಾರ ಸಾಗರ ಅಂತ ಮಾಡಿರೋದ ಇದ್ರ ಸಲುವಾಗಿರಿ. ಒಬ್ಬೊಬ್ರದ್ದು ಒಂದೊಂದು ಹೋರಾಟದ ಜೀವನ ಇದ್ದೇ ಇರ್ತೈತ್ರಿ. ಯಾರ ಜೀವನನೂ ಸುಲಭ ಇರಂಗಿಲ್ಲ. ಎಲ್ಲಾರ್ದು ಒಂದೊಂದು ನಮ್ನಿ, ಎಲ್ಲರ ಮನ್ಯಾಗೂ ಒಂದೊಂದು ನಮ್ನಿ ಅವ್ರವ್ರದ ಸ್ಟೋರಿ ಬೇರೆ ಇರ್ತೈತಿ. ಅದೇ ಥರ ಇಲ್ಲಿ ಒಂದು 3-4 ಜನದ ಸ್ಟೋರಿ ಹೆಂಗಿರ್ತೈತಿ ಅಂತಂದು ನೀವು ನೋಡ್ಲಿ. ಅದನ್ನ ಒಂದಿಟ್ಟು ಕಾಮಿಡಿ ಒಳಗೆ ತಗೊಂಡು ಮನರಂಜನಾತ್ಮಕವಾಗಿ ನಿಮಗೆ ಹೆಂಗೆ ತೋರಿಸಬಹುದು ಅನ್ನೋದು ಮಾತ್ರ ನಮ್ಮ ಉದ್ದೇಶ. ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡ್ರಿ. ಇದನ್ನೆಲ್ಲ ಯಾಕೆ ಹೇಳ್ಬೇಕಾತಂತಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರಿ, ಬರೇ ಮಾತಾತು ಏನು ಸ್ಟೋರಿ ಏನನ್ನೋದ ಅರ್ಥ ಆಗವಲ್ತಂತಂದು. ಪ್ರಾಬಬ್ಲಿ ನನಗೆ ಮೊದಲೇ ಸ್ಟಾರ್ಟಿಂಗ್ ಎಪಿಸೋಡ್ ಒಳಗೆ ನಾನು ಇದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಇದನ್ನೆಲ್ಲ ಹೇಳಿಲ್ಲದ ಕಾರಣಕ್ಕೆ ಅವ್ರಿಗೆ ಅದು ಕನ್ಫ್ಯೂಷನ್ ಆಗೈತಿ. ಅವ್ರದ್ದು ತಪ್ಪಲ್ಲ ಪಾಪ. ಅವ್ರು ಕೇಳಿದಕ್ಕೆ ನನಗೂ ಅನಿಸ್ತಾ, ಹೌದು ನಾ ಹೇಳ್ಬೇಕಾಯ್ತು, ಇಲ್ಲ ಈಗಾದರೂ ಹೇಳಿಬಿಡೋಣ, ಹೇಳಿ ಇನ್ನು ಕತೆ ಇನ್ನು ಚಲೋ ತನಕ ಸ್ಟಾರ್ಟ್ ಮಾಡಿದ್ರೆ ಎಲ್ಲರಿಗೂ ಅರ್ಥ ಆಗ್ಬೋದು ಅಂತಂದು. ದಯವಿಟ್ಟು ನೋಡ್ರಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ. ಏನರ ಹೇಳಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇರ್ತೈತ್ರಿ.
ಸಬ್ಸ್ಕ್ರೈಬ್ ಮಾಡ್ಕೊರಿ, ಹೆಚ್ಚು 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 ಸಬ್ಸ್ಕ್ರೈಬ್ ಮಾಡ್ಕೊರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈ ಸಂಸಾರದ ಸಾಗರದೊಳಗೆ ನೀವು ಒಬ್ರಾಗ್ರಿ ಅಂತ ಕೇಳ್ಕೊಂತೇನ್ರಿ. ಈಗಿನ ಮಾಡರ್ನ್ ಲೈಫು ಅದ್ರೊಳಗೆ ಹಳ್ಳಿ ಜೀವನ, ಹಿಂಗೆ ಒಬ್ಬೊಬ್ರ ಕತಿಗಳು ಇದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೇನ್ರಿ. ದಯವಿಟ್ಟು ನೋಡ್ರಿ. ಹೆಚ್ಚು 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 ಜನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ವಿಡಿಯೋಸ್ ಹಾಕಕ್ಕೆ ಮೋಟಿವೇಶನ್ ಸಿಗ್ತೈತ್ರಿ. ಹಂಗೆ ಹೆಚ್ಚು ಹೆಚ್ಚು ಲೈಕ್ ಮಾಡ್ರಿ. ನಿಮ್ಮ ಲೈಕಿಂದ ನಮಗೆ ತಿಳಿತೈತಿ, ನಮಗೂ ಗೊತ್ತಾಕೈತಿ ನಿಮ್ಮ ಕತೆ ಇಷ್ಟ ಆಗಕತ್ತೈತಿ ಇಲ್ಲ ಅನ್ನೋದು. ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಗೆ ಯಾರ್ಯಾರೆಲ್ಲ ನಿಮಗೆ ಗೊತ್ತದಾರ, ನಿಮ್ಮ ಪರಿಚಯದಾರ, ನಿಮ್ಮ ಸಂಬಂಧಿಕರದಾರ, ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ. ಹಂಗೆ ಈಗೆಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಬರನ್ರೆ, ನಮಸ್ಕಾರ ರೀ. ತಗರ್ರೆ, ಸುಮ್ಮನೆ ಕುಂತು ಬಿಟ್ರಲ್ಲ. ಇಲ್ಲ, ನೀ ಏನೋ ಹೇಳಾಕತ್ತೆ ಅದನ್ನ ಕೇಳ್ಕೊಂತ ಕುಂತೀವಿ ನಾವು. ಇವ ಹಪ್ಪಳ ಅಂತ ಘಮ ಘಮ ಅನ್ನಕತ್ತಾವ ನೋಡು. ನೀನ ಮಾಡಿದ್ದೇನ ಗೌರಕ್ಕ? ಹ್ಞೂ, ನಾನು ಮಾಡಿದ್ನಲ್ಲ. ಅವ ಕೊಟ್ಟು ಕಳ್ಸಿದ್ದಿಲ್ಲ ನಿನಗೂ? ಯಾಕೆ ಚಂದ ಕೇಳ್ತಿಯಲ್ಲ ನೀನು? ಅದ ಯವ್ವ, ನಮ್ಮ ಮನ್ಯಾಗ ಎಲ್ಲಿ ತಡಾಕಿಲ್ದ ಖಾಲಿ ಹಾಕವು. ನನ್ನ ಮಗಳಿಗೆರ ನಿನ್ನ ಕೈಯೇನು ಉಪ್ಪಿನಕಾಯಿ, ನಿನ್ನ ಕೈಯೇನು ಹಪ್ಪಳ ಶಾಂಡಿಗೆ ಅಂದ್ರೆ 2 ಜೀವ ನೋಡು. ಅಡ್ಡಾಡ್ಕಿಂತನ ತಿಂದು ಖಾಲಿ ಮಾಡಿಬಿಡ್ತಾಳಕ್ಕಿ. ಹೌದನ? ಚಲೋ ಆಯ್ತು ಬಿಡ. ತಗರ ಅನ್ಬೇಡ, ಕರ್ಚಿಕಾಯಿ ತಗೊಂಡು ನೋಡ್ರಿ ಅಂದಿಟ್ಟ. ಹವಣಾಗ್ಯವ ಇಲ್ಲ ನೋಡ್ರಿ ಅಂದಿಟ್ಟ. ಏವಾ, ಹವಣಾಗಿರ್ತ ಬಿಡಿಯವ. ನೀ ಮಾಡಿದ್ದ ಹದ ಅಂದ್ರೆ ಹವಣಾಗಿರಂಗಲ್ಲನ. ನಿನ್ನ ಕೈ ತಕಡಿ ಕೈ ನಿಂದು. ತಕಡಿ ಕೈ ನೋಡಿಕಿನ ನಮ್ಮ ಅತ್ತಿ ಕಲ್ಸಿರಲಿ ಅವೆಲ್ಲ. ನಮ್ಮ ಅತ್ತಿ ಹಂಗ ಹಿಡುತ್ತ ಎಲ್ಲಾದ್ರಾಗೂ ಹಿಡುತ್ತ. ನಮ್ಮ ಅತ್ತಿ ಕಲ್ಸಾಳ ನೋಡುವ ನನಗೆಲ್ಲಾನು.